ಇದು ನೋಡ್ರಿ ಇದೇ ನಮ್ಮ ಹೊಲ ನೋಡ್ರಿ ಇದೇ ಹೊಲ ರೀ ಬರ್ರಿ ಇಲ್ಲಿ ನೋಡ್ರಿ ಇದು ಎಲ್ಲ ನಮ್ದ ಹೊಲ ರೀ ಇದು ಕಬ್ಬು ರೀ ಕಬ್ಬು ಎಲ್ಲ ನಮ್ದ ಹೊಲ ರೀ ಟೋಟಲ್ 4 ಎಕರೆ ಐತ್ರಿ ಇದ ಮಾರಿದ್ರೆ ಎಷ್ಟು ರೊಕ್ಕ ಬರ್ಬೋದ್ರಿ 50 ಲಕ್ಷ 50 ಲಕ್ಷ ಅಷ್ಟ ರೀ ಅದ 4 ಎಕರೆ ಐತ್ರಿ 1 ಕೋಟಿ ಆದ್ರ ಬರ್ಬೇಕಲ್ರಿ ನೋಡ್ರಿ ಸಾವುಕಾರ ಕಡೆ ಮಾಡ್ ನೋಡ್ರಿ ಈಗ ನೋಡ್ರಿ ಏನಪ್ಪ ಯಾವಾಗ ಬಂದೀವೋ ಹೌದಪ್ಪ ಮಗ ಬಂದ ಏನು ಆರಾಮಿದೀಯಪ್ಪ ಆರಾಮದೇ ನೀ ಹೆಂಗದಿ ಆರಾಮಿದೀವ ಏನು ಸೋಷ ವಿಷಯ ಬಂದಾವೇನ ಏನು ಬಂದಿದ್ದವು ಅದೆಲ್ಲ ಆಮೇಲೆ ಮಾತಾಡೋಣ ನಿನ್ನ ಆರೋಗ್ಯ ಹೆಂಗೈತಿ ಆರಾಮೈತಿ ಇದೇವ ಏನು ಮಾಡುದು ಆರಾಮಿದೀವ ಅದೆಲ್ಲ ಬಿಡಿ ಇದು ಒಂದು ವಿಷಯ ಹೇಳ್ತೇನೆ ಕೋಪ ಅಷ್ಟ ಮಾಡಕ್ ಹೋಗ್ಬೇಡ ಏನಪ್ಪ ಏನ್ ಕೋಪ ನಿನ್ನ ಮೇಲೆ ಮಗನ ಮೇಲೆ ಮಾಡ್ತಾರೇನ ಯಾರ ತಂದೆ ತಾಯಿ ಇಲ್ಪ ಏನ್ ಹೇಳಪ್ಪ ಏನು ಸಮಸ್ಯೆ ಈ ಹೊಲ ಐತ್ಲಾ ಮಾರ್ಬಿಡೋಣ ಹೌದಾ ಮಾರ್ಬಿಡೋಣ ಇವ್ರ ಅದಾರಲ್ಲ ನಮ್ಗ್ ಒಂದ್ ಪರಿಚಯ ಅದಾರ ಸ್ವಲ್ಪ ರೊಕ್ಕ ಜಾಸ್ತಿ ಕೊಡ್ತಾರ ಹೌದಾ ರೊಕ್ಕ ಇವ್ರ ಇಲ್ಲಿ ಪ್ಲಾಟ್ ಮಾಡ್ತಾರ ಒಂದ್ ಮನೆ ಬಾಡಿಗೆ ಕೊಡ್ತಾರ ಮಾಡಿ ಒಂದ್ ಬಿಲ್ಡಿಂಗ್ ಮಾಡಿ ಅವ್ರ ಜನಕ್ಕೆಲ್ಲ ಬಾಡಿಗೆ ಕೊಡ್ತಾರೆ ಅಂದ್ರೆ ಇದು ಕಾರ್ಖಾನೆ ಆಗೋದು ಅದಕ್ಕೆ ಇಲ್ಲಿ ಪ್ಲಾಟ್ ಮಾಡ್ತಾರ ಅದಕ್ಕೆ ಆ ಕಾರಣಕ್ಕಾಗಿ ನಾವ್ ಹೊಲ ಮಾರಾಕ್ತೇನೆ ಬಿಸ್ನೆಸ್ ಮಾಡೋದೈತಿ ಅದಕ್ಕೆ ರೊಕ್ಕ ಬೇಕು ಒಟ್ನಲ್ಲಿ ನೀವು ಒಂದ್ರ ಪೇಪರ್ ಕೊಡ್ತೇನೆ ಹೊಲದು ಮಾಡಿ ಅಷ್ಟ ಹೌದಾ ಬ್ಯಾಡಪ್ಪ ಹಂಗ ಏನ್ ಮಾಡಕ್ ಹೋಗ್ಬೇಡಪ್ಪ ನಾವ್ ಇರೋ ಮಟಾರ ಇರ್ಲಿ ಭೂಮಿ ಅದೆಲ್ಲ ಆಗೋದಿಲ್ಲ ನೀ ನಾನ್ ಜೊತೆ ನಾವ್ ಬೆಂಗಳೂರಾಗ ಬರೋದು ಮನಸ್ಸಿಲ್ವ ನನ್ನ ತಂದೆ ತಾಯಿದ ಹೊಲ ಇದು ಅವನ್ ಕೊಟ್ಟಿದ್ದ ಅವನು ಎಷ್ಟು ಕಷ್ಟಪಟ್ಟಾನೆ ಏನು ಗೊತ್ತೈತಿ ಮಗನ ನಿನ್ಗ ನಿನಗ ಏನು ಗೊತ್ತಿಲ್ಲ ಮಗನ ನಾವ್ ಇರೋ ಮಟಾರ ಇರ್ಲಿ ಅವಲ್ಲ ಅವ್ರ ಕಷ್ಟ ಆಗ್ಬಿಟ್ಟಾರೆ ನಾ ಅವ್ರ ಮಗಳ ಅವ್ರ ಮಗ ಮಗಳು ಮೊಮ್ಮಗಳು ಅವ್ರೆಲ್ಲ ಖುಷಿಯಾಗಿರ್ಲಿ ಅಂತದಾನೆ ಅದಕ್ಕೆ ನಾನು ಖುಷಿಯಾಗಿರ್ಬೇಕಂದ್ರ ಇವ್ರು ದುಡ್ಡನ್ನ ಮಾರ್ಬೇಕು ಇವ್ರು ಭೂಮಿ ಮಾರಿ ದುಡ್ಡು ತಗೊಂಡು ನಾ ಬಿಸ್ನೆಸ್ ಶುರು ಮಾಡಿದ್ರೆ ನನ್ಗೆ ಚಲೋ ಅಲ್ಲ ಅದು ಆಮೇಲೆ ಮಾಡ ನಾವ್ ಇರೋ ಮಟ ಏನ್ ಮಾಡಕ್ ಹೋಗ್ಬೇಡ ಮಗನ ಆಮೇಲೆಲ್ಲ ನಾ ಮುತ್ಕಾಗ್ಬಿಟ್ರೆ ಯಾರು ಮಾಡೋದು ಮತ್ತೆ ಅದು ನಿನ್ಗ ಬಿಟ್ಟಿ ಅದ ನಾವ್ ಇರೋ ಮಟ ನಿನ್ ಕೈ ಮುಗದ್ ಹೇಳ್ತೇನೆ ಮಗನ ಅದು ಏನ್ ಮಾಡಕ್ ಹೋಗ್ಬೇಡ ನಾವ್ ಇರೋ ಮಟ ಇರ್ಲಿ ನಾ ಸತ್ತ ಮೇಲೆ ನಾ ಇಲ್ಲಿ ಹುಟ್ಟೇನ ಈ ಭೂಮಿಯಾಗ ಹುಟ್ಟೇನ ಈ ಭೂಮಿಯಾಗ ಮನ್ ತಗೋದೈತಿ ಮನಸ್ಸೈತಿ ಅಷ್ಟ ಮಟ ಇಟ್ಕೋ ಆಮೇಲೆ ನೀ ಮಾರ್ಬೇಕಾರ ನನ್ನ ದುಡ್ಡು ಐತಿ ಅವಂದ ಮದ್ವೆ ಮಾಡ್ತೇನ ಈ 2 ವರ್ಷ ಒಳಗ ಮಾಡ್ತೇನ ಮದ್ವೆ ನಾನೇ ಮಾಡ್ತೇನೆ ನಾಳೆ ಅವ್ರಗ ಸಹಿ ಹಚ್ಚೋಕ ಒಪ್ಸೋದ್ ನಿಂದ ಜವಾಬ್ದಾರಿ ಎಲ್ಪ ಹಂಗೇನ್ ಬ್ಯಾಡ ನಂದ್ ಮದ್ವೆ ಮಾಡಿಸ್ತೇನೆ 2 ವರ್ಷ ಒಳಗ ಮಾಡಿಸ್ತೇನೆ ನಾವ್ ಇದ್ರ ಮದ್ವೆ ನಾನೇ ಮಾಡಿಸ್ತೇನೆ ಬ್ಯಾಡ ಆಮೇಲೆ ನಿಮ್ ಭೂಮಿ ಎಲ್ಲಾ ಮಾರ್ಬಿಡ ಆಮೇಲೆ ಈಗೇನ್ ಬ್ಯಾಡ ಮಗನ ಈಗ ಮಾಡ್ತಾರಂತ ಬರಕ್ ಮನ್ಸಾಗುದಿಲ್ರಿಪ್ಪ ಸಾಹೇಬ್ರ ಮತ್ತೆ ದೀಪಾವಳಿ ಹಬ್ಬ ಬಂದಾವ ಈಗ ನಾ ಏನ್ ತಿಳ್ಕೊಂಡೇನ್ ಗೊತ್ತೈತೇನ ನೀ ದೀಪಾವಳಿ ಹಬ್ಬಕ್ಕೆ ಬಂದೇವ ಅಂತ ನಾ ತಿಳ್ಕೊಂಡೇವನ್ ಮಗನ ದೀಪಾವಳಿ ಹಬ್ಬ 4 ದಿನ ಐತಿ ಮತ್ ಹೋಗ ನಾಳೆ ಸೊಸಿ ಮಕ್ಕಳು ತಗೊಂಡ್ ಬಾ ನಾನ್ ನೋಡ್ತೇನೆ ಸ್ವಲ್ಪ ಕಣ್ ತುಂಬ ನೋಡ್ತೇನೆ ಮಗನ ಅಲ್ಲೇ ಇರ್ನಿ ಮುಖ ನೋಡ್ಕೋ ಅವ್ರದ್ದು ಎಲ್ಲಿ ಬೆಂಗಳೂರದಾಗ ಬರೋದು ಮನಸ್ಸಿಲ್ಲ ಅಲ್ಲಿ ಭೂಮಿದ ಮಣ್ಣಿನ ವಾಸನೆ ತಗೋಬೇಕಂದ್ರ ಅಲ್ಲಿ 100 ಕಿಲೋಮೀಟರ್ ಹೋದ್ರ ಸಿಗೋದಿಲ್ಲ ಆ ಭೂಮಿ ಸಿಗೋದಿಲ್ಲ ಹೊಲ ಮಾಡಕ್ ಏನ್ ಲಾಭ ಐತಿ ಇದ್ರಾಗ ಲಾಭ ಐತಿ ಏನು ನಮ್ಗ ಲಾಭ ಐತಿ ಅಂತ ಮಾಡೋದಿಲ್ಲ ನಾವ್ ರೈತ ಲಾಭ ಇದ್ರ ಮಾಡ್ತೇವ ಲಾಭ ಇಲ್ಲದ್ರ ನಾವು ಮಾಡ್ತೇವೆ ನಮ್ಗ ಸಾಕಾಗ ಒಂದ್ ದೇವರ ಐತಿ ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ನಾವ್ ಮಾಡ್ತೇವೆ ಈಗ ರೈತ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಯಾಕೆ ಹೇಳ ಅಂಗಡಿಗೆ ಹೋದ್ರ ಒಂದ್ ಚಪ್ಪಲಿ ತಗೊಳಂದ್ರ ಒಂದ್ ರೇಟ್ ಫಿಕ್ಸ್ ಹೇಳ್ತಾರೆ ಮಾತಾಡಂಗ ಇಲ್ಲ 250 ಅಂದ್ರೆ 250 ಕೊಡ್ಬೇಕು ಹೌದೇನಿಲ್ಲ ಒಂದ್ ಅಂಗಡಿ ಬ್ಯಾರೆ ಅಂಗಡಿ ಹೋಗ ಬಟ್ಟೆ ತಗೊಳಕ್ ಇದು ಬಟ್ಟೆ 300 ರೂಪಾಯಿ ಅಂದ್ರೆ 300 ರೂಪಾಯಿ ಕೊಡಬೇಕು ಮಾತಾಡಂಗ ಇಲ್ಲ ಹಂಗಂದ್ರೆ ನೀ ಟಮಾಟಿಗೆ ನೀ ಹಾಲು ಕೊಡ್ತೀವಿ ಆದ್ರೆ 40 ರೂಪಾಯಿ ಇದ್ರೆ 20 ರೂಪಾಯಿ ಅದೆಲ್ಲ ಯಾಕೆ ಬೇಕು ನಿಂಗೆ ಹೌದು ಅದೆಲ್ಲ ಯಾರ ಮೇಲೆ ಆಗಿದೆ ಗೊತ್ತೈತೇನ ನಮ್ಮ ರೈತ ಮೇಲೆ ಇರ್ತಾವ ಅದ ನಂಗೆ ಗೊತ್ತೈತಿ ರೈತರ ನಮ್ ದೇಶದ ಬೆನ್ನೆಲುಬು ಆದ್ರೆ ಇಲ್ಲಿ ಬೆಲೆನೇ ಇಲ್ಲಲ್ಲ ರೈತರಿಗೆ ಮತ್ತೆ ಬೆಲೆ ಯಾರಿಗ ಸಿಗ್ತಾವ ತಿಂಗಳೆಲ್ಲ ಕೆಲಸ ಮಾಡಿದ್ರು 30ನೇ ತಾರೀಕು ದುಡ್ಡು ಬರುತ್ತೆ ಅಂತ ಗೊತ್ತಿದ್ರು 30 ದಿನ ಕೆಲಸ ಮಾಡಕ್ಕಾಗದೆ ಒದ್ದಾಡ್ತಾರೆ ಅವರು ಇವರು ಕೈಕಾಲು ಹಿಡಿದು ಸಾಲ ಮಾಡಿ ವ್ಯವಸಾಯ ಮಾಡೋ ನಾವು ಆ ತಿಂಗಳಾದ್ಮೇಲೆ ಆ ಬೆಳೆ ಕೈಗೆ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನಮ್ಗಿರೋ ನಂಬಿಕೆಯಲ್ಲಿ ಸ್ವಲ್ಪ ಆದ್ರೂ ನಿಮ್ಗೂ ಇರ್ಬೇಕಲ್ವಾ ತಗೋಬೇಕಂದ್ರ ನಿಂದ ಪ್ರಾಣ ಕೊಟ್ರ ನನ್ ಪ್ರಾಣ ಕೊಟ್ರ ಸಿಗೋದಿಲ್ಲ ಮಗನ ಅದ್ ಗೊತ್ತೈತಿ ಹೇಳಕ್ಕಳೆ ನಿನ್ ಬೆಲೆನೇ ಇಲ್ಲಲ್ಲ ಇರ್ಲಿ ಅಲ್ಲ ರೈತರಿಗೆ ಬೆಲೆ ಯಾರು ಕೊಡ್ತಾರ ರೈತರಿಗೆ ಬೆಲೆ ಕೊಟ್ಟಿದ್ದ ಯಾರು ಇಲ್ಲ ಈ ಭೂಮಿ ತಾಯಿ ಇದು ಕೊಡ್ತಾರ ನೋಡ್ ಬೆಲೆ ಅದೇ ಬೆಲೆ ಮುಖ್ಯ ನನ್ಗೆ
ನಾ ಹೇಳೋದು ಯಾಕಂದ್ರ ಇದು ಮಾರಿದ್ರ ನಮ್ ಪಾಡಿಗೆ ನಾವ್ ಸುಮ್ಮನೆ ಇರ್ಬಿಡು. ನಾವು ಸತ್ತ ಮೇಲೆ ನೀವ್ ಏನಾರ ಮಾಡ್ಕೋ, ಇಲ್ಲ ಅದನ್ನ ನೀವು ಮಾರೋದು ಮನಸ್ಸೈತಿ ಅಲ್ಲ, ನನ್ಗ ಒಂದು ವಿಷ ಕೊಡ್ಬಿಡ, ನಾವ್ ವಿಷ ಕುಡಿತೇವ, ನಾವ್ ಸತ್ತು ಬಿಡ್ತೇವ, ನಾಳೆ ನನ್ಗ ಮನ್ ಕೊಟ್ಬಿಡ, ನೀವ್ ನಾಡ್ದ ಮಾರ್ಬಿಟ್ಟು ಬೇಕಾದ ಬ್ಯಾಡು. ಈಗ ಮಗನ ಭಾಳ ಅಂದ್ರೆ ನನಗೆ ಎಷ್ಟು ಉಳ್ಬೋದು, ಇದು ಮಗನದ ಒಂದು ಮದ್ವೆ ಮಾಡೋದು ಮನಸ್ಸೈತಿ, ಅಷ್ಟು ಮಾಡಿಸ್ತೇನ. ಇಲ್ಲಿ ಈ ಹಳ್ಳಿಯಾಗ ಮಾಡೋದು ಭಾಳ ಖುಷಿ ಐತಿ ನನ್ಗೆ. ಈ ಬೆಂಗಳೂರ್ದಾಗ ಹೋಗಿ ನನಗೆ ಮಾಡೋದು ಏನು ಮನಸ್ಸಿಲ್ಲ. ಅವ್ರ ಅಪ್ಪ ಅಮ್ಮ ಇಲ್ಲ ಮದ್ವೆ ಮಾಡಕ್ ಸರ್? ಏನಪ್ಪ ಇರ್ಲಿ, ನನ್ನ ಕಡೆ ಸಣ್ಣ ಇದ್ದಾಗಿಂದ ಮದ್ವೆ ಸಣ್ಣ ಇದ್ದಾಗಿಂದ ನನ್ನ ಕಡೆ ಇರ್ತಾವ ಅವನು. ಇಲ್ಲ ಮಾಡೋಣ, ಊರಾಗ ಮಾಡೋಣ, ಧೂಮ್ಧಾ ಮಾಡೋಣ. ಆದ್ರ ಒಟ್ಟ ನೀವ್ ಭೂಮಿಯಾಗ ಮಾರಾಕ್ ಸೈ ಮಾಡ್ಬೇಕಷ್ಟ ನಾ ಹೇಳುದು. ನಾ ಮಾಡ್ತೇವ. ಮಾತಾಡಕ್ ಹೋಗ್ಬೇಡ. ಆಯ್ತು ತಗೋ, ನೀ ಪೇಪರ್ ತಗೊಂಡ್ ಬಾ. ಬರುವಾಗ 20 ರೂಪಾಯಿ ಔಷಧಿ ಸಿಗ್ತಾವ, ಅದು ಉಸಿ ಮಠ ಅಂಗಡಿಯಾಗ, ಅದು ತಗೊಂಡ್ ಬಾ. ಅದು ಕೊಟ್ಟಬೇಡ ನನ್ಗ, ನಾವು ಕುಡಿತೇವ, ನೀ ಮಾರ್ಬೇಡಿ, ಆಮೇಲೆ ಮಾರ್ಬೇಡಿ ಆಯ್ತಾ? ಹಂಗ ಮಾಡ್ಬಿಡಿ ಮಗನ. ಸಾಹೇಬ್ರೆ ಹೇಳ್ತಿಲ್ರಿ, ಈ ಭೂಮಿ ನಾ ಕುಡುದಿಲ್ಲ. ಇವ್ರು ಹಿಂಗೆಲ್ಲ ಮಾತಾಡಕತ್ತಾರಿ. ಹೇಳ್ತಿಲ್ರಿ ಸಾಹೇಬ್ರ, ಈಗ ಅದೆಲ್ಲ ಇರ್ಲಿ, ಅದೇ ಹೇಳ್ತಿಲ್ರಿ, ಈಗ ಹೊಲ ಐತಲ್ಲ ಮಾರದ್ಬೇಡಿ. ಯಾಕಂದ್ರೆ ಇವ್ರು ಹಿಂಗ ಹೇಳಾಕ್ತಾರೆ. ಆಯ್ತು ಮಗನ, ದುಡ್ಡಿನ ಏನ್ ಸಮಾಜ ಇದ್ರ ನಾ ಕೊಡ್ತೇನೆ. ನಾ ಹಂಗ ಇಲ್ಲಂತ ಏನಿಲ್ಲ, ನನ್ನ ಕಡೆ ಸ್ವಲ್ಪ ಐತಿ, ಭಾಳ ಇಲ್ಲ, 40 ಲಕ್ಷ ಮಟ ಐತಿ. ಐತಿ, ನಾ ಇಟ್ಕೊಂಡೇನು ಸ್ವಲ್ಪ ಕೊಟ್ಟಿದ್ದ, ಅದು ಇದು ಮಾಡ್ಕೊಂಡೆ, ನಾವು 40 ಲಕ್ಷ ಇಟ್ಕೊಂಡೇನು, ಅದು ಕೊಡ್ತೇನೆ. ಬೇಕಾರೆ ನೀ ತಗೊಂಡು ಹೋಗ, ನಿಂದು ಏನು ಕೆಲಸ ಐತಿ ಮಾಡ್ಕೋ. ಹಬ್ಬಾಗ ಬಾ ಹೋಗಿ. ಈಗ ಇಲ್ಲ ಸೌಕಾರ ನಿನ್ಗೆ ಕೊಡೋದಿಲ್ಲ, ಭೂಮಿ ಕೊಡೋದಿಲ್ಲ, ಏನು ಬೇಜಾರು ಮಾಡಕ್ ಹೋಗ್ಬೇಡ. ನೀ ನಾಳೆ ಹೋಗ, ಮತ್ತು ಈಗ ಮನ್ಯಾಗ ಹೋಗೋಣ, ಚಾಗಿ ಮಾಡೋಣ, ಚಾ ಕೊಡಸ, ಮತ್ತು ನೀ ಹೋಗಿ ಮಗನ, ಏನು ಬೇಜಾರು ಮಾಡಕ್ ಹೋಗು. ಮತ್ತು ಸೊಸೆಗೆ ನಾಳೆ ಮಕ್ಕಳಿಗೆ ತೊಗೊಂಡು ಬಾ, ಅದನ್ನು ಹಬ್ಬ ಮಾಡೋಣ. ಮತ್ತು ನೀವು ಹೋಗುವಾಗ ನಿನ್ಗೆ ದುಡ್ಡು ಕೊಡ್ತೇನೆ, ಅದೇ ದುಡ್ಡು ಎಷ್ಟೈತೆ ಅಷ್ಟು ತೊಗೊಂಡು ಹೋಗಪ್ಪ. ಮತ್ತು ನಾವು ಇರೋ ಮಟ ಏನು ಭೂಮಿ ಮಾರಕ್ಕೆ ಹೋಗ್ಬೇಡ. ಸಾಹೇಬ್ರೆ ಇರ್ತದ್ರಿ, ಈಗ ಎಲ್ಲ ದುಡ್ಡು ಆಗೈತ್ರಿ, ಮತ್ತೆ ದುಡ್ಡು ಬೇಕಾದ್ರೆ ನಾನು ಲೋನ್ ಅಪ್ಲಿಕೇಶನ್ ಹಾಕ್ತೇನೆ, ಬೇಜಾರು ಮಾಡಕ್ ಹೋಗ್ಬೇಡ್ರಿ. ಎಲ್ರು ಹೇಳ್ತಾರೆ ರೈತರೇ ರಾಜ, ರೈತರೇ ರಾಜ ಅಂತ. ಬರ್ರಿ ಈ ದೇಶದಲ್ಲಿ ರೈತರನ್ನ ಬಿಟ್ಟು ಎಲ್ರು ರಾಜನೇ.